ಇವತ್ತು ಅಗ್ಲೆಯ ಗ್ರಾಮ ತಮಗೆಲ್ಲ ಗೊತ್ತಿದೆ, ಒಂದು ಸಂಸ್ಕೃತಿ ಹಿನ್ನೆಲೆಯಲ್ಲಂತ ಬಂದಂತ ಅತ್ಯಂತ ಬುದ್ಧಿಜೀವಿಗಳಿರುವಂತಹ ಒಂದು ಗ್ರಾಮ, ಅತ್ಯಂತ ಹೆಚ್ಚು ವಿದ್ಯಾವಂತರು, ಉದ್ಯೋಗಸ್ಥರು, ಉದ್ಯಮಿಗಳಿರುವಂತಹ ಗ್ರಾಮ. ಆ ಗ್ರಾಮದಲ್ಲಿ ವನಲಾದೇವಿ ಯುವಕರ ಸಂಘದಿಂದ ಪ್ರತಿ ವರ್ಷವೂ ಸಹ ತಮ್ಮ ಗ್ರಾಮಕ್ಕೆ ಬಂದಂತ ಸಂಬಂಧಿಕರಿಗೆ ಮನರಂಜನೆ ಉದ್ದೇಶದಿಂದ ವಿವಿಧ ಕಾರ್ಯಕ್ರಮಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ನಿನ್ನೆ ಮೊನ್ನೆನೂ ಸಹ ಗ್ರಾಮದಲ್ಲಿ ಒಂದು ಉತ್ಸವವನ್ನು ಮಾಡುವ ಮುಖಾಂತರ ಗ್ರಾಮದಲ್ಲಿರುವಂತಹ ವಾಸವಾಗಿರುವಂತಹ ನಮ್ಮ ತಾಯಿಯರು ಮತ್ತು ಸೋದರಿಯರಿಗೆ, ಗ್ರಾಮದ ಬಂಧುಗಳಿಗೆ ವಿವಿಧ ಕ್ರೀಡೆಗಳನ್ನ ಮಾಡಿಸೋದ್ರ ಮುಖಾಂತರ ಒಂದು ಮನರಂಜನೆ ಕಾರ್ಯಕ್ರಮ ಕೊಟ್ಟಿದ್ದಾರೆ. ಬಹುತೇಕ ಲಕ್ಷಾಂತರ ರೂಪಾಯಿ ವೆಚ್ಚ ಮಾಡಿ ಓರೆಗಳು ಹಸುಗಳನ್ನ ಸಾಕ್ತಾರೆ. ಬದಲಿಗೆ ಅವ್ರಿಗೆ ಅವರ ಜೀವನ ದುಡಿಮೆಯನ್ನು ವಿಸ್ತರಣೆ ಮಾಡಿದ್ರೆ ಖುಷಿ ಅಲ್ಲ. ನಾವು ಯಾವ ಮಟ್ಟದಲ್ಲಿ ಹಸುಗಳನ್ನ ಪೋಷಣೆ ಮಾಡ್ತೀವಿ, ಸಾಕ್ತೀವಿ ಎತ್ತುಗಳನ್ನ ಅನ್ನೋದು ಅವ್ರಿಗೆ ಖುಷಿ ಆಗುತ್ತೆ. ಜೊತೆಗೆ ಇಲ್ಲಿ ಕೊಡುವಂತ ಪ್ರೈಸಸ್ಗಿನ್ನ ನಾವು ಅಲ್ಲಿ ಭಾಗವಹಿಸಿ ಆ ಕ್ರೀಡೆಯಲ್ಲಿ ಗೆದ್ದ ಅನ್ನೋದೊಂದು ಕೊನೆ ಲಾಸ್ಟ್ ತನಕ ಹುಡ್ಕುವಂತ ಒಂದು ಹಿರಿಮೆ. ಹಾಗಾಗಿ ಇವತ್ತು ಗ್ರಾಮೀಣ ಪ್ರದೇಶದ ಕ್ರೀಡೆ ಅಂತ ಜೋಡೆತ್ತುಗಳ ಓಟ ಸ್ಪರ್ಧೆಯಲ್ಲಿ ಹೆಚ್ಚಿನದಾಗಿ ಭಾಗವಹಿಸಿದರು. ಜೊತೆಗೆ ರಕ್ಷಣಾ ಇಲಾಖೆಯವರು ಸಹ ನಮ್ಮ PSI ನವೀನ್ ಅವರು ಸಹ ಎಲ್ಲ ಈ ಕಾರ್ಯಕ್ರಮದಲ್ಲಿ ಭಾಗವಹಿಸುವ ಸಣ್ಣ ಪುಟ್ಟ ವ್ಯತ್ಯಾಸಗಳನ್ನ ಸಂಪೂರ್ಣವಾಗಿ ನಿಯಂತ್ರಣ ಮಾಡಲಿಕ್ಕೆ ರಕ್ಷಣಾ ಇಲಾಖೆ ಎಲ್ಲ ತಂಡಗಳು ಇಲ್ಲ, ಅವರು ರಕ್ಷಣಾ ಇಲಾಖೆಯವರು ಸಹ ಸಂಪೂರ್ಣವಾಗಿ ಇಲ್ಲೇ ಠಿಕಾಣಿ ಮಾಡಿದ್ದಾರೆ. ಇವತ್ತು ಇನ್ನು ಟಫ್ ಗೇಮು ಮಧ್ಯದಲ್ಲಿ ನನ್ನ ಯುವಕ ಮಿತ್ರರು ಕ್ರೇಜ್ಗಳು ಯಾವುದಕ್ಕೂ ಓಡೋ ಸಂದರ್ಭದಲ್ಲಿ ಮಧ್ಯದಲ್ಲಿ ಹೋಗೋಕೆ ಅವಕಾಶ ತಗೊಳಕ್ ಹೋಗ್ಬೇಡಿ. ಇದು ವೆಹಿಕಲ್ ತರ ಅಲ್ಲ, ಮಧ್ಯದಲ್ಲಿ ಸಣ್ಣ ಬ್ರೇಕ್ ಹಾಕಕ್ಕಾಗಲ್ಲ. ಇವತ್ತು ನಿಯಂತ್ರಣ ತಪ್ಪಿ ವ್ಯತ್ಯಾಸಗಳಾದ್ರೆ ಇಂಥ ಗ್ರಾಮಕ್ಕೆ ಹೋಗಿ ಹಿಂಗಾಯ್ತು ಅನ್ನೋ ಒಂದು ಕೊನೆ ತನಕ ಕೆಟ್ಟಸು ಬರುತ್ತೆ. ಆಯೋಜಕರು ಸಹ ಅದಕ್ಕೆ ಅವಕಾಶ ಮಾಡಿಕೊಡ್ದಂಗೆ ರಕ್ಷಣಾ ಇಲಾಖೆಯವರಿಗೆ ಸಹಕಾರ ಕೊಟ್ಕೋಬೇಕು. ಆಯೋಜಕರು ಸಹ ಅಲ್ಲಲ್ಲೇ ನಿಂತ್ಕೊಂಡು ಪಬ್ಲಿಕ್ಸು ಅನಾವಶ್ಯಕವಾಗಿ ಓಡಾಡೋದನ್ನ ತಪ್ಪಿಸ್ಬೇಕು ಅನ್ನೋ ಮಾತು ಹೇಳ್ತಾ, ಈ ಒಂದು ಗ್ರಾಮೀಣ ಕ್ರೀಡೆ ಬಹುತೇಕ ನಮ್ಮ ತಾಲೂಕಿನಲ್ಲಿ ಜಾಸ್ತಿ ನಡೀತಾ ಇರಲಿಲ್ಲ. ಇತ್ತೀಚಿನ ದಿನಗಳಲ್ಲಿ ಈ ವರ್ಷ ಎರಡನೇ ಕ್ರೀಡೆ ಒಂದು ದತ್ತರಲ್ಲಿ ನಡೆಯುತ್ತೆ. ಪುನಃ ಒಂದೂವರೆ ತಿಂಗಳಿಂದ ಪುನಃ ಇವತ್ತು ಇಲ್ಲೂ ಸಹ ನಡೀತಾ ಇದೆ. ಇದು ಗ್ರಾಮೀಣ ಕ್ರೀಡೆಯನ್ನ ಉಳಿಸ್ಕೊಂಡು ಬೆಳೆಸ್ಕೊಂಡು ಹೋಗೋಣ. ಇದು ವಿಶೇಷವಾಗಿ ರೈತರಿಗಾಗಿ ಮಾಡಿರುವಂತ ಒಂದು ಕ್ರೀಡೆ. ಹಾಗಾಗಿ ಇವತ್ತು ಚಿಕ್ಕಮಗಳೂರು, ಉಡುಪಿ, ಶಿವಮೊಗ್ಗ ಬಹುತೇಕ ಆ ಭಾಗದಲ್ಲಿ ನಡೀತಿತ್ತು. ಹಿಂದೆ ಮಂಗಳೂರು ಸೈಡಲ್ಲಿ ಕೋಣಾವರ್ಷ ಸ್ಪರ್ಧೆ ತಮ್ಗೆಲ್ಲ ಗೊತ್ತು, ಕಂಬಳ ಕ್ರೀಡೆ ಇತ್ತು. ಅದೇ ತರ ನಮ್ಮ ಭಾಗದಲ್ಲಿ ಜೋಡತಿ ಸ್ಪರ್ಧೆನ ಮಾಡ್ತಾ ಇದ್ದೀವಿ. ಇದು ತುಂಬಾ ಮನೋರಂಜನೆ ಕೊಡುವಂತ ಕ್ರೀಡೆ ಆಗಿದೆ. ಇದಕ್ಕೆ ತಾವೆಲ್ಲರೂ ಸಹ ಹೆಚ್ಚಿನದಾಗಿ ಭಾಗವಹಿಸಿದ್ರಿ. ಬಹುತೇಕ ಗ್ರಾಮದ ಎಲ್ಲ ನನ್ನ ಸಹೋದರಿಯರು, ನಮ್ಮ ಅಕ್ಕ ತಂಗಿಯರು, ಗ್ರಾಮದ ಯುವಕ ಮಿತ್ರರು, ಸುತ್ತಮುತ್ತಲ ಗ್ರಾಮದ ಯುವಕರು ಎಲ್ಲರೂ ಸಹ ಹೆಚ್ಚಿನದಾಗಿ ಭಾಗವಹಿಸಿ ತಮ್ಮ ಕ್ರೀಡೆಗೆ ಪ್ರೋತ್ಸಾಹ ಕೊಡುವಂತ ಒಂದು ವಾತಾವರಣ ಕಾಣ್ತಾ ಇರೋದ್ರಿಂದ